ನಿಮಿಷ ಸರ್, ಒಂದು ನಿಮಿಷ ಸರ್. ಸೇಮ್ ಪ್ರೆಸ್ ಮೀಟ್ ಸರ್, ಒಂದು ನಿಮಿಷ. ಈಗ ಬೆಳಗಾಂ ಜಿಲ್ಲೆಯಲ್ಲಿ ಮಳೆ ವಾಡಿಕೆ ಮಳೆಗಿಂತ ಜಾಸ್ತಿಯಾಗಿದೆ. ಸುಮಾರು 62% ಜಾಸ್ತಿ ಆಗಿದೆ ಮಳೆ. ವಾಡಿಕೆ ಮಳೆ ಎಷ್ಟಾಗಬೇಕಾಗಿತ್ತು ಅಂದರೆ 365 ಮಿಲಿಮೀಟರ್ ಆಗಿದೆ. ಆದರೆ ಇಲ್ಲಿವರೆಗೆ 1 ಜೂನ್ನಿಂದ 1ನೇ ತಾರೀಕು ಜೂನ್ನಿಂದ ಇಲ್ಲಿವರೆಗೆ ಮಳೆಯಾಗಿರ್ತಕ್ಕಂಥದ್ದು 565 ಮಿಲಿಮೀಟರ್. 565 ಮಿಲಿಮೀಟರ್ ಅಂದರೆ 62% ಹೆಚ್ಚಾಗಿ ಮಳೆಯಾಗಿದೆ. ಇಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ 6 ಜನ ಸತ್ತಿದ್ದಾರೆ. 6 ಜನ. ಸುಮಾರು 2 ಜನರು ಮರ ಬಿದ್ದು, 3 ಜನರು ನೀರಿನಲ್ಲಿ ಮುಳುಗಿ, ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಾಗಿರ್ತಕ್ಕಂಥದ್ದು. ಒಟ್ಟು 6 ಜನರು. ಅವರಿಗೆಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರದಿಂದ. 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಸುಮಾರು 11 ಜಾನುವಾರುಗಳು ಸತ್ತಿದ್ದಾವೆ. 11 ಜಾನುವಾರುಗಳು ಅಲ್ಲ, 12 ಜಾನುವಾರುಗಳು. ಅದರಲ್ಲಿ 11 ದೊಡ್ಡ ಜಾನುವಾರುಗಳು, ಹಸು, ಎಮ್ಮೆ ಈ ಥರದ್ದು. 1 ಸಣ್ಣ ಜಾನುವಾರು ಸತ್ತಿದೆ. ಅವಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದೀರಲ್ಲ. 1 ಜಾನುವಾರು ಸತ್ತರೆ 37,500 ರೂಪಾಯಿ ಕೊಡ್ತೀವಿ. ಆಮೇಲೆ 48 ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು. 48 ಮನೆಗಳು. 950 ಭಾಗಶಃ ಆಗಿರ್ತಕ್ಕಂಥ ಮನೆಗಳು. ನೀವು ಪ್ರಶ್ನೆ ಕೇಳ್ಬೋದು, ಮಳೆ ಬರ್ತಾ ಇದೆಯಲ್ಲ, ಯಡಿಯೂರಪ್ಪ 5 ಲಕ್ಷ ಕೊಟ್ಟಿದ್ರು, ನೀವ್ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು. ಅದು ಭಾಳ ದುರುಪಯೋಗ ಆಗಿದೆ ಅಂಥೇಳಿ ದೂರುಗಳು ಬಂದಿದ್ದು. ಜೊತೆಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಲಿಲ್ಲ ಅಂತ ಕೂಡ ದೂರು ಬಂದಿದೆ. ಆ ಕಾರಣದಿಂದ ನಾವೇನು ಮಾಡ್ತಿದ್ವಿ ಅಂದರೆ, ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ 1,20,000 ರೂಪಾಯಿ ಕ್ಯಾಶ್ ಕೊಡ್ತೀವಿ. ಒಂದು ಮನೆ ಕಟ್ಟಿಕೊಡಿಸ್ತಕ್ಕಂಥದ್ದನ್ನು ಮಾಡ್ತೇವೆ. ಯಾರಿಗೆ ಪೂರ್ಣ ಹಾನಿಯಾಗಿರ್ತದೆ ಅದೇ ಜಾಗದಲ್ಲಿ ಕಟ್ಕೊತಾರೆ, ಬೇರೆ ಜಾಗದಲ್ಲಿ ಕಟ್ತಾರೆ ಗೊತ್ತಿಲ್ಲ. ಅವ್ರಿಗೆ ಬಿಡ್ತೀವಿ, ಮನೆಯವ್ರಿಗೆ. ತಕ್ಷಣ ಪರಿಹಾರವಾಗಿ 10,000 ಕೊಡ್ತಾ ಇದ್ರು ಸಿದ್ದರಾಮಯ್ಯ ಗೌರ್ಮೆಂಟ್ ಕೊಡ್ತಾ ಇಲ್ಲ. ತಕ್ಷಣ ಪರಿಹಾರ ಅಂತ 10,000 ಕೊಡ್ತಾ ಇದ್ರು. ಆದರೆ ನಮ್ಮ ಮನೆಯಲ್ಲಿ ನೀರು ಬಂದ ತಕ್ಷಣ 10,000 ಕೊಡ್ತಾ ಇದ್ರು, ನಮ್ಮ ಗೌರ್ಮೆಂಟ್ ಕೊಡ್ತಾ ಇಲ್ಲ. ನಿಜ, ನಾವು ಒಟ್ಟಿಗೆ ಕೊಟ್ಬಿಡ್ತಾ ಇದ್ದೀವಲ್ಲ. 1,20,000 ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ. ಮನೆ ಕಟ್ಕೊಡೋದು ಕೂಡ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಾಳೆ ಒಬ್ಬರು ಕೇಳ್ತಾವ್ರೆ, ನೀನು ಮಧ್ಯದಲ್ಲಿ ಕೇಳಿದ್ರೆ ಹೆಂಗಪ್ಪ ಹೇಳು. ಅವರು ಪದೇ ಮನೆ ನೀರು ನುಗ್ಗುತ್ತೆ ಅನ್ನೋದಾದರೆ, ಮನೆ ಹಾನಿ ಆಗುತ್ತಿದ್ರೆ ಅವ್ರು ಬೇರೆ ಕಡೆ ಎಲ್ಲಿ ಕಟ್ಕೊತಾರೆ ಅಲ್ಲಿ ಕೊಡ್ತೀವಿ. ಈಗ NDRF ಮತ್ತು SDRF ಅಂತ ಇರ್ತದೆ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್. ಇನ್ನೊಂದು ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇರ್ತದೆ. SDRF ರಿಲೀಫ್ ಫಂಡ್, ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡ್.
ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ. ನಾವು ಅವ್ರ ಪ್ರಕಾರನೇ ಕೊಡಬೇಕು ಅಂತೇನಿಲ್ಲ. ಈಗ ಅವ್ರು ಕೊಡಬೇಕಾಗಿರೋದು 1,20,000 ಅಷ್ಟೇ. ನಾವು ಮನೆ ಕಟ್ಟಿಕೊಟ್ಟಿದ್ದಲ್ಲ, ಮನೆ ಅಡಿಷನಲ್ ಆಗಿ ಮನೆ ಆಡ್ರಿ ಒಬ್ಬ ನೀನು ಅವ್ರು ಇವ್ರು ಉತ್ತರ ಹೇಳ್ತಾ ಇರುವಾಗ ನೀನು ಮಧ್ಯೆ ಕೇಳ್ಬಿಟ್ರೆ ಹೆಂಗಪ್ಪ? ನಿನಗೂ ಹೇಳೋಕ್ಕಾಗಲ್ಲ, ಅವ್ರಿಗೂ ಹೇಳೋಕ್ಕಾಗಲ್ಲ. ಸೊ ಅದರಿಂದ 6,500 ರೂಪಾಯಿ ಕೊಡಬೇಕು ಪಾರ್ಷಿಯಲಿ ಡ್ಯಾಮೇಜ್ಡ್ ಔಷಧಿಗೆ ಅಂತ ಇದೆ NDRF. ನಾವು 50,000 ಕೊಡ್ತಾ ಇದ್ದೀವಿ. 50,000 ನಾವು ಕೊಡ್ತಾ ಇದ್ದೀವಿ. ದಟ್ ಮೀನ್ಸ್ 43,500 ಹೆಚ್ಚಾಗಿ ಕೊಡ್ತಾ ಇದ್ವಿ. ತೊಂದರೆ ಆಗಬಾರ್ದು ಅವರಿಗೆ ಅಂತೇಳಿ. ಯಾಕೆಂದರೆ ಹಿಂದೆ ಎಲ್ಲ ಏನು ಮಾಡ್ತಿದ್ರು, ಮುಕ್ಕಾಲು ಭಾಗ ಆದರೆ, ಅರ್ಧ ಆದರೆ, ಕಾಲು ಭಾಗ ಆದರೆ ಅಂತ ಇತ್ತು. ಆ ಥರದ್ದು ಬೇಡ, ಎಲ್ರಿಗೂ ಒಂದೇ ಥರ ಕೊಟ್ಕೊಳ್ಳೋಣ ಅಂತೇಳಿ ಪಾರ್ಷಿಯಲಿ ಡ್ಯಾಮೇಜ್ಡ್ ಔಷಧಿಗಳಿಗೆಲ್ಲ ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಈಗಾಗಲೇ 17 ಜನರಿಗೆ ಮನೆ ಪೂರ್ಣ ಆಗಿರ್ತಕ್ಕಂಥವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ. ಇನ್ನು ಉಳಿದವ್ರಿಗೂ ಕೂಡ ಇವತ್ತು ನಾಳೆ ಒಳಗಡೆ. ಸೊ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಕೃಷಿ ಬೆಳೆ 41,700 ಹೆಕ್ಟೇರ್ನಲ್ಲಿ ಆಗಿದೆ. ಆಮೇಲೆ ತೋಟಗಾರಿಕೆ ಬೆಳೆ 372 ಆಗಿದೆ. ವಿದ್ಯುತ್ ಶಕ್ತಿ ಕಂಬಗಳು 2,962 ಆಗಿದ್ದಾವೆ. ಅವನ್ನೆಲ್ಲ ಹೇಳಿದ್ದೀನಿ. KEB ಇವರಿಗೆ ಬೆಸ್ಕಾಮ್ನವ್ರಿಗೆ ಕೂಡಲೇ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಕಂಬಗಳಾಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಇವಕ್ಕೆಲ್ಲ ಕೂಡಲೇ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು. ರಸ್ತೆ ಇವೆಲ್ಲ ಬೆಳೆ ಹಾನಿ, ರಸ್ತೆ ಇವೆಲ್ಲ ಮಳೆ ಒಂದೇ ಸಮಯ ಬೀಳ್ತಾ ಇದೆ. ಮಳೆ ನಿಂತ ತಕ್ಷಣ ಅವಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಿಜೆಪಿ ಮುಖಂಡರು ಹೇಳ್ತಾರೆ ಸರ್ಕಾರ ಬಳಿ ದುಡ್ಡಿಲ್ಲ. ಬಿಜೆಪಿ ಮುಖಂಡರು ತಮ್ಮ ಮೇಲೆ ಆರೋಪ ಮಾಡ್ತಾರೆ ಸರ್, ಸರ್ಕಾರ ಬಳಿ ದುಡ್ಡಿಲ್ಲ. ದುಡ್ಡಿದ್ರೆ ಇವೆಲ್ಲ ಹೆಂಗೆ ಕೊಟ್ಟಿದ್ದೀವಿ? ಅವ್ರ ಆರೋಪ ಸುಳ್ಳು ಆರೋಪಗಳು ಮಾಡ್ತಾರಪ್ಪ. ಇವೆಲ್ಲ ದುಡ್ಡಿಲ್ಲಿಂದ ಕೊಡ್ತಾ ಇದ್ದೀವಿ ರೀ. ಅವರಿದ್ದಾಗ ಏನೂ ಮಾಡಲಿಲ್ಲ. ಆರೋಪ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಭಾಳ ಪಳಗ್ಬಿಟ್ಟಿದ್ದಾರೆ ಅವರು. ಅದೇ ಟ್ರೈನಿಂಗ್ ಆಗಿರೋದು ಅವ್ರಿಗೆ. RSSನವರಿಗೆ ಟ್ರೈನಿಂಗ್ ಏನಪ್ಪ ಅಂತಂದರೆ ಸುಳ್ಳನ್ನೇ ಸತ್ಯ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಆಗುತ್ತೆ. ಮೈಸೂರಲ್ಲಿ ಹೇಳಿದ್ರಿ, ಇವತ್ತು ಹೇಳ್ತಾ ಇದ್ದೀವಿ. ಆದ್ರೆ ಕಂದಾಯ ಇಲಾಖೆಯಿಂದ ಅಧಿಕೃತವಾಗಿ ಆದೇಶ ಆಗಿಲ್ಲ. ಇಲ್ಲ, ಆದೇಶ ಆಗಿದೆ. ನೋಡಪ್ಪ DC, ಬರ್ರಿ ಮುಂದಕ್ಕೆ. ಆದೇಶ ಆಗಿದೆಯಲ್ವೇನ್ರಿ? ನನ್ನಿಂದನೂ ಎಲ್ಲ ತಹಶೀಲ್ದಾರ್ಗಳಿಗೆ ಆದೇಶ ಹೊರಡಿಸಿದೆ ಸರ್. ಆದೇಶ ತಹಸೀಲ್ದಾರ್ಗಳಿಗೆಲ್ಲ ತಲುಪಿದೆ. ಸರ್ಕಾರ ಆದೇಶ ಮಾಡಿ DCಗೆಲ್ಲ ತಲುಪಿಸಿ DC ಇನ್ ಟರ್ನ್ ತಹಸೀಲ್ದಾರ್ಗಳಿಗೆಲ್ಲ ಕಳಿಸಿದ್ದಾರೆ. ಅಲ್ಲೇ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಮಾಡಿಸಿ ಮಳೆ ಇಲ್ಲದೇ ಬೆಳೆ ಹಾಳೆ ಆಗಿದ್ರೆ ಅವ್ರಿಗೆ ಪರಿಹಾರ ಕೊಡೋದು ಮಾಡ್ತೀವಿ. ಸರ್, ಈಗ ಸರ್ಕಾರದ ಪರವಾಗಿ ನೀವೆಲ್ಲ ಓಡಾಡ್ತಾ ಇದ್ದೀರಿ, ಆದ್ರೆ ಕಾಳಜಿ ಕೇಂದ್ರದ ಹೆಸರಲ್ಲಿ ಬೆಳಗಾವಿಯಲ್ಲಿ ಅಧಿಕಾರಿಗಳು ರೊಕ್ಕ ಲೂಟಿ ಮಾಡುವಂತದ್ದು ಮಾಡ್ತಾ ಇದ್ದಾರೆ ಸರ್. ಕಾಳಜಿ ಕೇಂದ್ರದ ಹೆಸರಿಗೆ ಮಾತ್ರ ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ? ದಾಖಲೆ ಎಲ್ಲ ಕೊಡು, ಸ್ವಲ್ಪ ಕ್ರಮ ತಗೊಳ್ಳೋಣ ಅವ್ರ ಮೇಲೆ. ಕೊಡುತ್ತಮ್ಮ, ನೀನು ಸಹಾಯ ಮಾಡು. ಯಾರ್ಯಾರು ಆ ಥರ ಮಾಡಿದ್ರೆ ದಾಖಲಾತಿ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ against the erred people or corrupt people. Please give us ಅವ್ರ ಹೆಸರು, ದಾಖಲಾತಿ ಎಲ್ಲ ಕೊಡು. ಸರ್, ಪ್ರತಿ ಬಾರಿ ಏನು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಬ್ರಿಡ್ಜ್ಗಳು ಕೆಳಮಟ್ಟದಲ್ಲಿರೋದ್ರಿಂದ ಬಹುತೇಕವಾಗಿ ಎಲ್ಲ ಬಂದ್ ಆಗುತ್ತೆ. ಜೊತೆಗೆ ನೀರು ಮೇಲಿರುತ್ತೆ. ಅವುಗಳನ್ನು ಹೆಚ್ಚಳ ಮಾಡುವಂಥ ಪ್ರಸ್ತಾಪ ಭಾಳ ವರ್ಷ. ಈಗ ಟೆಕ್ನಿಕಲ್ ರಿಪೋರ್ಟ್ ತಗೊಂಡು, ಯಾಕಂದರೆ ಇಂಜಿನಿಯರ್ಗಳು ಅದು ಮಾಡೋದು. ನಾನು ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್. ಎಷ್ಟು ಎತ್ತರ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಅದು ನಾನು ಇಂಜಿನಿಯರ್ಗಳ ಜೊತೆ ಮಾತಾಡ್ತೀನಿ. ಬಿಕಾಸ್ ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್ ಅಲ್ವಾ, ನೀನು ಟೆಕ್ನಿಕಲ್ ಮ್ಯಾನ್ ಅಲ್ಲ. ಅದರಿಂದ ಅವರು ಕೇಳಿ ಇಲ್ಲಿ ಪತ್ರಿಕೆಯವರ, ನೀವು ಪತ್ರಿಕೆಯವರ? ಓ, ಮರಾಠಿ ಪತ್ರಿಕೆ. ಓಕೆ.
ಕನ್ನಡದಲ್ಲಿ ಕೇಳ್ತಾ ಇದ್ರಲ್ಲ, ನೀನು ಕನ್ನಡ ಆದರೆ ಯು ನೋ ಮರಾಠಿ, ಮರಾಠಿ ಭಾಷೆ ಗೊತ್ತಲ್ಲ. ಓಕೆ, ವೆರಿ ಗುಡ್. ಈಗ ಮನೆ ಬಿದ್ದಿದ್ದ ವಿಚಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ವರದಿ ಕೊಡ್ತಾ ಇಲ್ಲ ಅಂತ ಹೇಳಿ ಮೇಡಮ್ ಅವರು ಆರೋಪ ಮಾಡಿದ್ರು ಸರ್. ಯಾರು ಮನೆ ಬಿದ್ದಿರುವಂತಹ ಅಧಿಕಾರಿಗಳು ಸರಿಯಾಗಿ ವರದಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ವರದಿ ಕೊಟ್ಟಿದ್ದಾರೆ ಅವ್ರಿಗೆ ಸರಿಯಾಗಿ ವರದಿ. ಹಂಗೇನಾರ ಇದ್ರೆ ನನಗೆ ಹೇಳ್ಬೇಕಲ್ಲ. ಹಾಂ, ನೀನು ಹೇಳ್ತಾ ಇದೆಯಾ, ಅವರು ಲಕ್ಷ್ಮಿ ಹೇಳ್ಬೇಕಲ್ಲಪ್ಪ. ಓಕೆ, ಸೊ ಮಳೆ ಬೀಳ್ತಾ ಇದೆ. ಈಗ ನೋಡಪ್ಪ, ದುಡ್ಡಿಗೆ ತೊಂದರೆ ಇಲ್ಲ. ಈಗಾಗಲೇ ಇನ್ನು DC ಹತ್ರ 48 ಕೋಟಿ ಇದೆ, ಇನ್ನು PD ಅವರ ಅಕೌಂಟ್ನಲ್ಲಿ, ತಹಸೀಲ್ದಾರ್ಗಳ ಹತ್ರ ಇದೆ. ಇನ್ನೂ ಬೇಕಾದ್ರೂ ಕೊಡ್ತೀವಿ. ಆಮೇಲೆ ಮನೆಗಳಿಗೆ ಇವಕ್ಕೆಲ್ಲ ಬೇರೆ ಹಣ ಕೊಡ್ತೀವಿ. ರಸ್ತೆಗಳು ರಿಪೇರಿ ಮಾಡಲಿಕ್ಕೆ PWD ಇಲಾಖೆಯವರು ಮತ್ತು ಬ್ರಿಡ್ಜ್ಗಳು ಮಾಡೋದಕ್ಕೆ PWD ಇಲಾಖೆಯವರು ಮಾಡ್ತಾರೆ. ಯಾರು ಅವರು ಪೋಸ್ಕೋ ಕೇಸ್ನ ಸಿಕ್ಕಾಕಂದ್ರೆ ಅವ್ರು ರಾಜಕೀಯದಲ್ಲಿ ಇರಲಿಕ್ಕೆ ಲಾಯಕ? ಹೇಳಪ್ಪ ನೀನು, ಎಷ್ಟು ಕೇಸ್ಗಳಿದಾವೆ ಅವ್ರ ಮೇಲೆ? ಅವರು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಟು ಆಸ್ಕ್ ಮೈ ರೆಸಿಗ್ನೇಷನ್? ಚಾರ್ಜ್ ಶೀಟ್ ಈಸ್ ಫೈಲ್ಡ್ ಎಗ್ನೆಸ್ಟ್ ಹಿಮ್. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಾಗ ಕೋರ್ಟ್ನವ್ರು ಏನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದ್ದಾರೆ, ಇಲ್ಲರ ಒಳಗಡೆ ಇರಬೇಕಾಗಿ. ಇವೆಲ್ಲ ಅದು ಅವ್ರು ಮಾಡೋದೆಲ್ಲ ಅವ್ರ ತಟ್ಟೆನಲ್ಲಿ ಯಜ್ಞ ಅಲ್ಲ, ಕತ್ತೆ ಬಿದ್ದಿದೆ. 21 ಪ್ರಕರಣಗಳು ನಾನೆಲ್ಲ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅವೆಲ್ಲ ಕೆಲವೆಲ್ಲ ಈಗಾಗಲೇ CID ಎಂಕ್ವೈರಿ ಪ್ರಾರಂಭ ಆಗಿದೆ. ಇನ್ನು ಉಳಿದವಕ್ಕೂ ಎಂಕ್ವೈರಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನೀವಿಬ್ಬರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದಾಗ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನಾವು ಸುದ್ದಿ ಹೋದ್ರೆ ಚಿಕನ್ ಆಯ್ತದೆ, ಹುಷಾರಾಗಿರೋ ಹೋಗ್ಬೇಡ. ಅದ್ರಲ್ಲಿ ನೀರು ನೀನ್ ಮಾತಾಡಕ್ಕೆ ಬಂದಿಲ್ಲ, ನಾನು ಮಾತಾಡಕ್ಕೆ ಜಾಸ್ತಿ ನೀನು ಮಾತು ನೆನ್ಬೇಡ. ಮಾತು ನೋಡಿ, ಕಾರ್ಯಕರ್ತರಿಗೆ ಎಷ್ಟು ಆಕ್ರೋಶ ಇದೆ ನೋಡಿ. ಸುಮ್ಮನೆ ಇರಬೇಕು. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಹಾಗೆ ಮಾತು. ನಾನು ಆಣೆ ಪ್ರಮಾಣದ ಬಗ್ಗೆ ಬೇರೆ ಮಾಸಂದದ್ದು ನಾನು ಮಾತಾಡ್ತೀನಿ. ಈಗ ಮತ್ತೊಂದು ಮಹಾಜನತೆ, ಮಂಡ್ಯ ಮಹಾಜನತೆಗೆ ನೀವು 5 ಸೀಟನ್ನ ನಮಗೆ ಕೊಟ್ಟಿದ್ದೀರಿ. 6ನೇ ಸೀಟು ನಾವು ಬೆಂಬಲ ಕೊಟ್ಟಂತ ದರ್ಶನ್ ಪುಟ್ಟಣ್ಣಯ್ಯನವರು ಆಯ್ಕೆ ಮಾಡಿದ್ವಿ. ಒಂದು ಇತಿಹಾಸ ಸೃಷ್ಟಿ ಮಾಡಿ 1 ಸೀಟಲ್ಲಿ ಸೋತಿದ್ವಿ. ಹಿಂದೆ ಚಲುವರಾಯಸ್ವಾಮಿ ಅವರೆಲ್ಲ ಬಹಳ ಅಂತರದಿಂದ ಸೋತಿದ್ರು. ಆದ್ರೆ 5ನೇ ವರ್ಷದಲ್ಲಿ ಜನ ಅವ್ರನ್ನ ವಾಪಸ್ಸು ಅಸೆಂಬ್ಲಿ ಕರ್ಕೊಂಡು ಬಂದು ಗೆಲ್ಸಿ ಮಂತ್ರಿಗಳನ್ನು ಮಾಡಿದ್ದಾರೆ. ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ವೋಟ್ ಕೊಟ್ಟಿರ್ಬೋದು. ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ನಿಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಏನು ಮುಂದಕ್ಕೆ ಈ ಏನು ಮೋದಿ ವಿಚಾರದಲ್ಲಿ ಜನ ತೀರ್ಮಾನ ಮಾಡಿದ್ರು, ಅಸೆಂಬ್ಲಿಗಿಲ್ಲ. ಏನು ಮಾತಾಡಿದ್ದಾರೆ ಕುಮಾರಣ್ಣ, ನೀವು ಮಾತಾಡ್ತಿಲ್ಲ. ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲ, ಮಂಡ್ಯದಲ್ಲಿ ಅದು ನೋಡುವಂತೆ ತೋರಿಸ್ತೀನಿ. ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ, ಅಲ್ಲಿ ನಿನ್ನ ಮಾತು, ನಿನ್ನ ಗುಣಗಾನ, ಬಿಜೆಪಿ ಗುಣಗಾನ, ನಿಮ್ದು ವಾಟ್ಸಪ್ ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ಆದ್ರೆ ಏನಾಯ್ತು, ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 136 ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೀವಿ. ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಈಗ 2 ಸೀಟ್ ತಗೋಬಿಟ್ಟು ಬಿಜೆಪಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ದೆ, ಹಾಗೂ ಏನ್ ತೊಂದರೆ ಇಲ್ಲ. ಯಾಕೆ ನಿಮ್ಮ GD ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ? ನಿಮ್ ಹುಡುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ
ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದೆಯೇ? ಯಾಕೆ ಓಡೋಗ್ತಾ ಇದೆಯೇ? ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದೆಯೇ? ಯಾಕೆ ನೀ ಸ್ಟೇಟ್ಮೆಂಟ್ ಕೊಟ್ಟೆ? ಅವ್ನು ಯಾವ ಪ್ರೀತಮ್ ಗೌಡ ನನ್ನ ಕುಟುಂಬದ ಜೊತೆ ನನ್ನ ಕುಟುಂಬದ ಮರ್ಯಾದೆ ತೆಗೆದುಬಿಟ್ಟ ಅಂತ ಯಾರು ಹೇಳಿದ್ರು? ನಿನ್ ಕುಟುಂಬ ಇಲ್ಲ ಅಂತ ನೀನೇ ಹೇಳ್ದಲ್ಲಪ್ಪ. ರೇವಣ್ಣಂದೇ ಬೇರೆ ಕುಟುಂಬ, ನಂದೇ ಬೇರೆ ಕುಟುಂಬ ಅಂತ ನಾನು ಹೇಳಿದ್ದೆ. ನೀನೇ ಹೇಳ್ಬಿಟ್ಟು ನಾವು ಬಾಗಿದ್ದೀವಿ ಬೇರೆ ಕುಟುಂಬ ಅಂತ, ಈಗ ಕುಟುಂಬ ಅಂತ ಹೇಳ್ತಾ ಇದೆಯಲ್ಲ. ನಾವು ನಿನ್ ಕುಟುಂಬಕ್ಕೆ ನಾವು ಬಾಯ ಹಾಕ್ತಾ ಇರಲಿಲ್ಲ, ಕೈ ಹಾಕುತ್ತಾ ಇರಲಿಲ್ಲ. ಪತ್ರ ಬರ್ತವ್ರು ಯಾರು ಬಿಜೆಪಿ ಅವ್ರಿಗೆ ಟಿಕೆಟ್ ಕೊಡ್ಬೇಡ ಪ್ರಜ್ವಲ್ಗೆ ಅಂತ ನೀನೇ ಎಲ್ಲ ಬರ್ಸಿಸ್ಬಿಟ್ಟು ದೇವರಾಜೇಗೌಡನ ಕೈಲಿ ನೀನೇ ಪತ್ರ ಬರ್ಸ್ಬಿಟ್ಟು ಟಿಕೆಟ್ ಕೊಡ್ಬೇಡ ಅಂತ ಹೇಳಿ ಯಾರ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಏನ್ರಿ ನೀವೆಲ್ಲ ಅವನ ಮುಖ್ಯಮಂತ್ರಿ ಮಾಡಿದ್ರಿ, ನಿಮ್ಗೆ ಇದು ಮಾಡ್ತಾ ಇದ್ರ ಅಂತ. ಅಯ್ಯೋ ಬುಡಯ್ಯ, ನನ್ನ ಚಲುವನ ಮಾತು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ. ಅವ್ರ ಸ್ವಂತ ಅಣ್ಣ ಅದಕ್ಕೆ ಅಣ್ಣನ ಮಕ್ಕಳನ್ನೇ ಸಹಿಸುವುದಿಲ್ಲ, ನಮ್ನೇನ್ರಿ ಸಹಿಸ್ತಾರೆ ಅಂತ ಹೇಳ್ತಾರೆ. ನಮ್ನೇನ್ರಿ ಸಹಿಸ್ತಾರೆ ಅಂತ. ನಾನು ಯಾಕೆ ಈ ಮಾತೆಲ್ಲ ಇಲ್ಲಿ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಇದ್ದೆ ಅಂದ್ರೆ, ಇಲ್ಲಿ ಸಂಸತ್ ಸದಸ್ಯರು ಇದೆಲ್ಲ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀರಿ. ಪಾಪ ಅವ್ರ ಮಗನ ಸೋಲ್ಸಿದ್ರಿ ಲಾಸ್ಟ್ ಟೈಮ್. ನಾನು ಗೆಲ್ಸ್ಬೇಕು ಅಂತಿದ್ದೆ, ಸೋಲ್ಸಿದ್ರಿ ನೀವು. ಸೋಲ್ಸಿದ್ಮೇಲೆ ಈಗ ಏನ್ ಹೇಳವ್ರೆ, 10,000 ಜನಕ್ಕೋಸ್ಕರ ನಾನು ಇಲ್ಲೊಂದು 10,000 ಜನ, ಈ ಹಾಸನದಲ್ಲಿ ಒಂದು 10,000 ಜನ, ನಾನು ಒಂದು ಫ್ಯಾಕ್ಟರಿ ತಗೊಂಡ್ಬರ್ತೀನಿ, ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು 10,000 ಜನ ಕೆಲಸ ಕೊಡುವಂತ ಫ್ಯಾಕ್ಟರಿಗೆ ಈ ಚಲುವರಾಯಸ್ವಾಮಿ, ಈ ಡಿ.ಕೆ. ಶಿವಕುಮಾರ್ ಸಂಪೂರ್ಣವಾದಂತಹ ಸಹಕಾರ ನಿಮ್ಮ ಜೊತೆ ಈ ಬಡವರ ಕೆಲಸ ಕೊಡೋಕ್ಕೋಸ್ಕರ ಒಂದು ಬದ್ಧವಾಗಿರ್ತದೆ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಒಂದು ತಲೆಲಿಟ್ಕೊಳ್ಳಿ, ನೀನು ಸ್ಟೀಲ್ ಮಂತ್ರಿ ಗೌರವ ಮಂತ್ರಿ. ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ. ಈ ಕಬ್ಬಣದಲ್ಲಿ ಕತ್ರಿ ತಯಾರು ಮಾಡ್ತಾರೆ. ಆ ಕತ್ರಿ ತಯಾರು ಮಾಡೋರು ನೀವಿಬ್ರು, ನಾವು ಸೂಜಿ ತಯಾರು ಮಾಡ್ತೀವಿ, ಒಲೆಯವರು. ನಾವು ಸಮಾಜವನ್ನ ಒಲೆಯವರು, ನೀವು ಸಮಾಜನ ಕತ್ತರಿಸೋರು. ಇದನ್ನ ನಮ್ದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಜಾತಿ ಬಗ್ಗೆ ನೀವು ಕತ್ತರಿಸ್ತೀರಿ, ಕುಟುಂಬದ ಬಗ್ಗೆ ಕತ್ತರಿಸ್ತೀರಿ, ಸಮಾಜದ ಬಗ್ಗೆ ಕತ್ತರಿಸ್ತೀರಿ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಎಲ್ಲ ಸಹ ಮಾಡುತ್ತದೆ, ಒಂದು ಮಾಡ್ತದೆ. ಇದೇ ಕಾಂಗ್ರೆಸ್ಗೂ ಬಿಜೆಪಿ ಇರುವಂತ ವ್ಯತ್ಯಾಸ. ಇದೇ ನಿನ್ನ ಸ್ಟೀಲ್ ಮಂತ್ರಿ, ಕಬ್ಬಣದ ಮಂತ್ರಿ ಇದೆಯಲ್ಲ, ನಿನಗೂ ನನಗೂ ಇರುವಂತ, ನಿಮ್ಮ ಸರ್ಕಾರಕ್ಕೂ ನಮಗೂ ಇರುವಂತ ವ್ಯತ್ಯಾಸ. ಆದ್ರಿಂದ ಇವತ್ತು ನಾನು ಹೇಳೋದಿಷ್ಟೇ, ನಾನು ಯಾವ ಪ್ರಶ್ನೆನೂ ಬೇಡ. ಯಾವ ಪಕ್ಕದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಮುಸಲ್ಮಾನ ಪಕ್ಕದಲ್ಲಿಕೊಂಡು ಸಭೆ ಮಾಡ್ತಾ ಇದ್ರು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಎಲ್ಲ ಧರ್ಮ, ಎಲ್ಲ ಜಾತಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಧರ್ಮ ಯಾವ್ದಾದ್ರು ತಪ್ಪು ಒಂದೇ, ನಾಮ ನೋಡಾದರೂ ದೈವ ಒಂದೇ, ಪೂಜೆ ಯಾವ್ದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ. ದೇವನಪ್ಪ ನಾಮ ಹಲವು, ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋರು. ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರ್ಲಿ, ನಾವೆಲ್ಲ ಮಾನವರು. ಈಗ ಕುವೆಂಪು ಅವರು ಆಡಿದಂತ ಗೀತೆಯನ್ನ ಇವತ್ತು ಆಡಿಸ್ತು. ಏಕೆ ಆಡಿಸ್ತು? ಎಸ್ ಎಂ ಕೃಷ್ಣ ನಿಮ್ಮ ಭೂಮಿಯ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ನಾನು, ನಮ್ಮ ಎಚ್ ಕೆ ಪಾಟೀಲ್, ನಮ್ಮ ಸ್ನೇಹಿತರಾದಂತಹ ನಮ್ಮ ಜಯಚಂದ್ರ ಅವರು, ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಆಗ ಅದನ್ನು ಘೋಷಣೆ ಮಾಡು. ನಾವು ಕುವೆಂಪುರವರ ಹಾಡನ್ನ ಪ್ರಾರಂಭ ಮಾಡಬೇಕು, ಈ ರಾಜ್ಯದ ಗೀತೆಯಾಗಿ ಮಾಡಬೇಕು ಅಂತ ಹೇಳಿ ಮಾಡುದು. ಏನಿದೆ ಅದರಲ್ಲಿ? ಏನಿದೆ ಆ ಗೀತೆಯಲ್ಲಿ? ಎಲ್ಲ ಧರ್ಮ ಶಾಂತಿಯ ತೋಟ, ಎಲ್ಲ ಜನಾಂಗದ ಶಾಂತಿಯ ತೋಟ ಇದು ಈ ಭಾರತ. ಈ ಭಾರತದಲ್ಲಿ ನೀವು ಯಾರನ್ನು ಕೂಡ ಈಗ ಹೋಗಿ ನೀವು ಬಿಜೆಪಿ ಸೇರ್ಕೊಂಡು ಮಂತ್ರಿ ಆಗಿದ್ದೀರಿ ಅಂದ ತಕ್ಷಣ ಈ ಸಂವಿಧಾನದಲ್ಲಿ ಯಾರು ಕೂಡ ಓಡಿಸಕ್ಕಾಗುವುದಿಲ್ಲ. ಅವರೆಲ್ಲರೂ ಕೂಡ ಅಣ್ಣ ತಮ್ಮನಂತೆ ನಾವು ಸೋಲಂತೆ ನಾವು ಹೋರಾಟವನ್ನು ಮಾಡಬೇಕು. ನಿನ್ನ ಧಮಕಿಗೆ ಈ ಕಾಂಗ್ರೆಸ್ ಸರ್ಕಾರ ಬೆದರಿಲ್ಲ,
ಯಾವ ಮುಸಲ್ಮಾನ್ ಸಹಿತ ಕೂಡ ಗೆಲ್ಲುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಕುಮಾರಸ್ವಾಮಿ ಅವರಿಗೆ ನ್ಯಾಯ ಬರಲಿ, ಪರಿಜ್ಞಾನ ಬರಲಿ, ಅವರ ತಂದೆಯವ್ರನ್ನ ಪೆಂಡ್ರೈವ್ ಬಗ್ಗೆ ಮಾತಾಡ ಪೆಂಡ್ರೈವ್ ಇಟ್ಕೊಳ್ಳ ಸ್ವಲ್ಪ ಸುಮ್ಮನೆ ಇಷ್ಟಪಡ್ತಾರೆ. ಇಷ್ಟೇ ನಾನು ಕೆಲವು ವಿಚಾರಗಳನ್ನ ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯ್ತು, ಇನ್ಯಾರ ಪೆಂಡ್ರೈವ್ ವಿಚಾರ ಮಾತಾಡ್ತೇನೆ. ಕುಮಾರಣ್ಣ, ನಾನು ನಿಮ್ಗೆ ಹೇಳಿದ ಇಷ್ಟೇ, ಪೆಂಡ್ರೈವ್ಗೆ ಮಾತಾಡೋಣ. ಒಂದು ನಿಮಿಷ ಸುಮ್ಮನೆ ಬೇಕೇನು, ಪೆಂಡ್ರೈವ್ಗೆ ಮಾತಾಡೋಣ. ಪೆಂಡ್ರೈವ್ ವಿಚಾರ ನಾವ್ ಯಾರು ಬಂದಿದ್ರ? ನೀನುಂಟು, ನಿನ್ನ ಅಣ್ಣ ತಮ್ಮದಿರು ಉಂಟು, ನೀನುಂಟು, ನಿನ್ ಕುಟುಂಬ ಉಂಟು. ನೀನೇನಿದೆ, ಒಬ್ಬ ಮಹಾನಾಯಕ, ಉಪಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕರ್ ಆಗ್ಬೇಕಾಯ್ತು, ನೀನು ಸ್ಟಿಕರ್ ಆಗ್ಬೇಕಾಯ್ತು. ಯಾರು ಬೇಡ ಅಂದ್ರೆ ತನಿಖೆ ನಡೀತಾ ಇತ್ತು, ನನ್ನ ಮೇಲೆ ಆಯ್ತು. ನೀನ್ ನನ್ನ ಬಗ್ಗೆ ನೆಟ್ಬಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ ನೀನ್ ನಿದ್ರೆ ಬರೋದಿಲ್ಲ. ಇದು ಇವತ್ತಿಂದಲ್ಲ, 85ರಿಂದ ನಡೀತಾ ಇದೆ. ನಿಂದು ನಂದು ಕುಟುಂಬ ಎಲ್ಲ ನಡೀತಾ ಇದೆ. ಒಂದ್ ತಿಳ್ಕೋ, ಇದೇ ಚಲುವೈ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ. ನೀ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ DK ಶಿವಕುಮಾರ್ ಅಪ್ಪ ಅಮ್ಮ ಹುಟ್ಟಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನ್ಗೆ ಎದುರಿಲ್ಲ. ಒಂದು ಸಾಕ್ತೂರಲ್ಲಿ ಒಂದು ಕ್ಷಾಪ್ ಮೇಲೆ ಕೇಳ್ಕೊಂಡು ಹೋಗಿದ್ದೆ, ಅದನ್ನ ನೆನಪಿಟ್ಕೋಬೇಕೀರ. ಆವತ್ತೇ ನಾನು ಎದುರಿಲ್ಲ. ಇವತ್ತು ಈ ಕೆಂಪೆ ದೊಡ್ಡರಲ್ಲಿ ಕೆಂಪೇಗೌಡನ ಮಗ DK ಶಿವಕುಮಾರ್ ಎದುರೋ ಮಗ ಆಗಿಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ, ಪಕ್ಷದ ವಿಚಾರಕ್ಕೆ ತಲೆಬಾಗಿದ್ದೇನೆ. ಇವತ್ತು ರಾಜಣ್ಣ ಅವರು ಏನ್ ಹೇಳಿದ್ರು, ಯಡಿಯೂರಪ್ಪನವರು ಅಂತ ಏನ್ ಹೇಳಿದ್ರು ಅಂತ ಹೇಳಿ, ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ದೆ? ನೀನ್ ಕಳಿಸ್ತಾ ಇಲ್ಲೋ, ನನಗೆ ಸತ್ಯ ಮಾಡು ಅಂತ ಹೇಳ್ತಾ ಇದ್ದಲ್ಲ. ನನ್ನ ಅರ್ಜುನ್ ಶಕ್ತಿ ಬೇಡ, ನನ್ನ ಅರ್ಜುನ್ ಶಕ್ತಿ ಏನಾದ್ರು ನಿನಗೆ ಗೊತ್ತು, ನನಗೆ ಗೊತ್ತು. ಶುಭಗಳಿಗೆ ಹುಡುಗಿ ಇದು 20 ವರ್ಷದ ನಡೀತಾ ಇದೆ. ಎಲ್ಲ ಏನೇನ್ ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ. ಇವರು ಅದನ್ನೇ ತಗೊಂಡು ಮಾಡ್ತಾರೆ. ಮಾಡ್ಲಿ, ನಂದು ತೆರೆದ ಪುಸ್ತಕ. ಈ ಪಾದಯಾತ್ರೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ನನಗೆ ವರ ಕೊಟ್ಟರು ಅವರು. ಈ ಪಾದಯಾತ್ರೆ ಮಾಡಲಾಗಿ ನಮ್ಗೆ ಅವರ ವಿಚಾರಗಳನ್ನ ಏನು ಮಾಡಿದ್ರಲ್ಲ ಅಕ್ರಮಗಳನ್ನ ಜನರ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತಾರೆ. ಸರ್, ಈಗ ತಮ್ಮ ಚಾಲೆಂಜ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ವಿಧಾನಸೌಧಕ್ಕೆ ಬರ್ಬೇಕಾ ಅಥವಾ ಚಾಮುಂಡಿ ಬೆಟ್ಟಕ್ಕೆ ಬರ್ಬೇಕಾ ಹೇಳಿ ಅಂತ ಹೇಳಿ ಬೇಡಪ್ಪ, ಅಸೆಂಬ್ಲಿ ಡೇಟ್ ಏನಾದ್ರು ನೀವು ಫಿಕ್ಸ್ ಮಾಡ್ತೀರಾ? ಅವ್ರು ಫಿಕ್ಸ್ ಅಸೆಂಬ್ಲಿಯಲ್ಲಿ ಅವ್ರು ಬರೋಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣಂಗೆ ಗಿಣ್ಣನ್ ಕಳಿಸ್ಲಿ. ಈ ವಿಚಾರ ಪೌರಾಡಳಿತ ಇಲಾಖೆಯಿಂದ 14 ಜನ ಹಿರಿಯ ಅಧಿಕಾರಿಗಳನ್ನ ಒಂದು ದಿವಸಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸರ್. ಇದು ಲಂಚ ಆರೋಪ ಅಂತ. ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನನ್ನ ಇಲಾಖೆಲಪ್ಪ ಒಂದೇ 100 ಮಾಡ್ಬೋದು. ಒಂದ್ ದಿವಸಕ್ಕೆ ಇದೆ ಇತಿಹಾಸ ಅಂತ ಯಾರು ಹೇಳಿ? 100 ಮಾಡ್ಬೋದು. ಒಂದೇ ಒಂದು ದಿವಸಕ್ಕೆ ನೋಡ್ರಿ, ಮಂತ್ರಿಗಳಿಗೆ ಟೈಮ್ ಆದ್ಮೇಲೆ ಅವ್ರು ಮಾಡಿರ್ತಾರೆ. ಯಾವ್ದು ತಪ್ಪಲ್ಲ. ಯಾವುದೇ ಇಲಾಖೆ ಬಂದು 100 ಮಾಡ್ಬೋದು, 200 ಮಾಡ್ಬೋದು, 500 ಮಾಡ್ಬೋದು. ಅವಶ್ಯಕತೆ ಇತ್ತ ನೀನು ಆಳ್ತ ನಡೆಸೋ, ನಾವು ಆಡಳಿತ ನಡೆಸೋ. ನಾಳೆ ಮಂಡ್ಯ ಸಭೆಗೆ ಸಿಎಂ ಬರ್ತಾರೆ ಸರ್. ನಾಳೆ ಮಂಡ್ಯ ಸಭೆಗೆ ಸಿಎಂ ಸಾಹೇಬರು ಎಷ್ಟೋ ದಲಿತ ಕುಟುಂಬಗಳನ್ನ ಪಟ್ಟಿ ಕೂಡ ಕೇಳಪ್ಪ. ಅದು ಯಾವ ದಲಿತ ಕುಟುಂಬ? ಇವ್ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಮಾಡಿಸಿದಾರಲ್ಲ, ಇಲ್ಲೇ ಎಲ್ಲ ನಡೆದಿದೆ. ಯಾವ ದಲಿತ ಕುಟುಂಬ ನಿಲ್ಸಕ್ಕೆ ಕೇಳಿ ಅಲ್ಲಿ? ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದ್ದೆ ಅಂತ ನಿಲ್ಸಕ್ಕೆ ಕೇಳಿ. ಸರ್. ಈಗ DK ಶಿವಕುಮಾರ್ ಒಬ್ಬರೇ ಟಾರ್ಗೆಟ್ ಆಗ್ತಿದ್ದಾರೆ, ಕುಮಾರಸ್ವಾಮಿ ಅವರಿಗೆ, ಬಿಜೆಪಿ ಅವರಿಗೆ. ಅದೇ ಬೇಕಾಗಿರುತ್ತೆ. ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಇದ್ದೀವಿ. ಅದ್ರಲ್ಲಿ ಅರ್ಥ ಆಗಬೇಕಲ್ಲ ನಮಗೆ. ಈ ಪಾದಯಾತ್ರೆಯಲ್ಲಿ ಮೂಢ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ. ಟ್ರಯಲ್ ಒಂದೊಂದು ಕೊಡ್ತಾರೆ.
ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಮುಖ್ಯ. ನಿಮಗೆ ಆದಂತ ಒಂದು ಹಕ್ಕಿದೆ. ಈಗ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ, ಮಾಧ್ಯಮವರು ಇದೆ, ಸೆಕ್ರೆಟರಿಯೇಟ್ ಇದೆ. ಅಸೆಂಬ್ಲಿ ಒಳಗಡೆ ಕೂತ್ಕೋಬೇಕಾದ್ರೂ ಕೂಡ ನಿಮ್ಮನ್ನ ನಾವು ನಿಮಗೆ ಗೌರವ ಕೊಟ್ಬಿಟ್ಟು ಯಾವನು ಕೂಡ ಬಿಜೆಪಿ ಮೇಲೆ ದೊಡ್ಡ ಹಲ್ಲೆ ನಡೆಸಿದ್ದಾರೆ. ಅದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆ ಗೌರವ ಕೊಡಬೇಕು. ನಿಮ್ಮ ನಮ್ಮ ಆಚಾರ ವಿಚಾರಗಳನ್ನ ನೀವು ಪ್ರಚಾರ ಮಾಡಿಲ್ಲ ಅಂದ್ರೆ ನಾವ್ ಯಾರು ರಾಜಕಾರಣಿಗಳ ಕ್ರಮನ ಮಾಡಬೇಕು. ನೀವು ಆ ಪಕ್ಷನ ನಿಷೇಧ ಮಾಡಬೇಕು.